ಎಲೆಕ್ಷನ್ ಆಗಿದ್ದು MLA ಶಾಸಕರ ಎಲೆಕ್ಷನ್ಗೆ ನಾನು ಕಾರಣಾಂತರದಿಂದ ಆಚೆ ಹೋಗ್ಬೇಕಾಗಿತ್ತು ಕೆಲವು ಇದರಿಂದ. ಅದು ನಾನು ಶಾಸಕರಿಗೆ ನಾನು ದುಡ್ಡಿರಲ್ಲ. ಯಾಕಂದ್ರೆ ನಮ್ದೊಂದು ಸಿದ್ಧಾಂತ ಏನಂದ್ರೆ ನಾವು ಯಾವ ಪಕ್ಷದಲ್ಲಿದ್ರೆ ಆ ಪಕ್ಷಕ್ಕೆ ನಿಷ್ಠೆ ಮಾಡೋದು, ಆ ಪಕ್ಷದ ಜೊತೆಯಲ್ಲಿರೋದು ಅಂತ ಒಂದು ಸಿದ್ಧಾಂತ ಇದೆ. ನಾನು 3 ತಿಂಗಳಲ್ಲಿ ನಮ್ಮೂರಲ್ಲಿ ಒಂದು ಗಲಾಟೆ ಆಯ್ತು, ಯಾವುದೊಂದು ಸ್ಕೂಲ್ದು ಗಲಾಟೆ ಆದಾಗ ನಮ್ಮೂರಲ್ಲಿ ಅದೇನು ದೊಡ್ಡ ಇದೆಲ್ಲ, ಆದ್ರೆ ಕಾರಣಾಂತರಿಂದ ಅವರು ಸ್ವಲ್ಪ ಒಂದು ಅಟ್ರಾಸಿಟಿ ಕಂಪ್ಲೇಂಟ್ ಕೊಟ್ಟಿದ್ರು. ಒಂದ್ 2-3 ದಿವಸ ಆದ್ರೂ ನಾನು ಅದನ್ನ ಇದು ಮಾಡಿಲ್ಲ. 8 ಜನ ಮೇಲೆ ಅದರಲ್ಲಿ ನಮ್ಮ ಅಣ್ಣದೇ ಮಾಡಿದ್ರು. ಶಾಸಕರು ನನಗೆ ಬೆಳಿಗ್ಗೆ ಬಹುಶಃ ಒಂದು 5:30-6 ಗಂಟೆಗೆ ಫೋನ್ ಮಾಡಿದ್ರು. ಏನು ಪ್ರದೀಪ್ ಈಶ್ವರ್ ಸರ್ ನನ್ನ ಫೋನ್ ಬರ್ತಾ ಇದೆ ಅಂತ. ನಾನು ಬೆಳಿಗ್ಗೆ ಒಂದ್ ಸ್ವಲ್ಪ ನಾನು 5:30ಗೆ ಏನು ಇಷ್ಟೊತ್ತಿಗೆ ಫೋನ್ ಬರ್ತಾ ಇದೆ ಅಂತ ನಾನು ಸ್ವಲ್ಪ ಅದನ್ನ ಫೋನ್ ತಗೊಂಡಾಗ ಅಣ್ಣ ಈ ತರ 2-3 ಕೇಸ್ ಆಗಿದೆ, ದಯವಿಟ್ಟು ಇದನ್ನ ಮಾಡ್ಕೊಬೇಕು, ನಾನು ಅವ್ರ ಹತ್ರ ಹೇಳಿದ್ದೀನಿ ಅಂತ ಹೇಳಿದ್ರು. ಅಂತ ಒಂದು ದೊಡ್ಡ ಗುಣ ಇರ್ತಕ್ಕಂಥ ನಮ್ಮ ಚಿಕ್ಕಬಳ್ಳಾಪುರ ಶಾಸಕರು. ನಾನು ಅವತ್ತೇ ಅಂದ್ಕೊಂಡೆ ಈ ತಾಲೂಕಿಗೆ ಒಳ್ಳೆ. ಇವತ್ತು ಒಂದು ಪ್ರತಿಗೋಷ್ಠಿಯನ್ನ ಕರೆದಿದ್ದೀವಿ. ಸೋಮವಾರ ಕರೇಸಂದ್ರದ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಮುನೇಗೌಡರು ನಮ್ಮ ನಾಯಕರ ಬಗ್ಗೆ, ನಮ್ಮ ಬಗ್ಗೆ ಈ ನಾಯಕವಾಗಿ ಮಾತಾಡಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ 13ರಿಂದ 23ವರೆಗೂ ಏನಾಗ ಅಭಿವೃದ್ಧಿ ಕೆಲಸ ಆಗಿದೆ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜನಕ್ಕೆ ತಮಗೂ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಇವತ್ತು ನಮ್ಮ ನಾಯಕರು 70 ವರ್ಷದಾಗೆ ಆಗದೆ ಇರ್ತಕ್ಕಂಥ ಅಭಿವೃದ್ಧಿ ಕೇವಲ 10 ವರ್ಷದಾಗ ಮಾಡಿದ್ದಾರೆ. ಇವತ್ತು ಮುಖ್ಯವಾಗಿ ರೈತರಿಗೆ ನಮಗೆ ನೀರಾವರಿ ಬೇಕಾಗಿತ್ತು. ಬೆಂಗಳೂರು ನೀರನ್ನ ಶುದ್ಧೀಕರಣ ಮಾಡಿ ಕೆರೆಗೆ ತುಂಬಿಸ್ತಕ್ಕಂಥ ಯೋಜನೆಯನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಮೆಡಿಕಲ್ ಕಾಲೇಜನ್ನ ತಂದರು. ಅವ್ರು ರಾಜೀನಾಮೆಯನ್ನ ಕೊಟ್ಟು ಮೆಡಿಕಲ್ ಕಾಲೇಜನ್ನ ತಂದರು. ಅದ್ರ ಜೊತೆಗೆ ಪ್ರತಿಯೊಂದು ಗ್ರಾಮಕ್ಕೂ ಉತ್ತಮವಾದಂಥ ರಸ್ತೆಗಳನ್ನ ಅಭಿವೃದ್ಧಿ ಆಗಿದೆ. ಕೋಟ್ಯಾಂತರ ರೂಪಾಯಿ ಅವ್ರು ಹೇಳ್ತಾ ಇರೋದು 280-300 ಕೋಟಿ ಅಂತಾಗ ಸುಮಾರು ನಾವು 5,000 ರೂಪಾಯಿ 5,000 ಕೋಟಿ ಅನುದಾನ ತಂದು ಅಭಿವೃದ್ಧಿ ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾವು ದಿನ ಪೂರ್ತಿ ಹೇಳ್ಬೋದು. ಅದ್ರ ಜೊತೆಗೆ ಪ್ರತಿಯೊಂದು ಹೋಬ್ಗಿನಾಗೂ ಉತ್ತಮವಾಗಿರ್ತಕ್ಕಂಥ ಆಸ್ಪತ್ರೆಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಇವತ್ತು ಈಶಾ ಫೌಂಡೇಶನ್ ತಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ಚಿಕ್ಕಬಳ್ಳಾಪುರದ ಶನಿವಾರ ಭಾನುವಾರ ಬಂದರೆ ಯಾವ ರೀತಿ ಟ್ರಾಫಿಕ್ ಜಾಮ್ ಆಗುತ್ತೆ, ಹೊರಗಡೆಯಿಂದ ಎಷ್ಟು ಜನ ಬರ್ತಾರೆ. ನಮ್ಮ ತಾಲೂಕನ್ನು ಇಡೀ ದೇಶದಾಗ ನೋಡ್ತಕ್ಕಂಥ ಕೆಲಸವನ್ನ ನಮ್ಮ ನಾಯಕರು ಮಾಡಿದ್ದಾರೆ. ಇನ್ನು ಅವರ ಅನೇಕ ಆಲೋಚನೆಗಳು ಇವತ್ತು ರೈತರಿಗೆ ಹೂವಿನ ಮಾರ್ಕೆಟ್ ಮಾಡಬೇಕು, ಪ್ರತಿಯೊಂದು ಹಲವಾರು ಯೋಜನೆಗಳು ಇಟ್ಕೊಂಡು 10 ವರ್ಷದಾಗೆ ಕೇವಲ 13ರಿಂದ 18 ಸಿದ್ದರಾಮಣ್ಣವ್ರ ಸರ್ಕಾರದಾಗೆ CM ಆಗಿರ್ತಕ್ಕಂಥವ್ರು 13 ಸಾರಿ ಭೇಟಿ ಕೊಟ್ಟರು. 13 ಸಾರಿ ಭೇಟಿ ಕೊಟ್ಟು ಒಂದಾಗ ಒಂದು ಕಾರ್ಯಕ್ರಮವನ್ನು ನಮ್ಮ ತಾಲೂಕಿಗೆ ಕೊಟ್ಟು ಹೋಗಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ ಎಷ್ಟೊಂದು ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ಕಣ್ಣು ಮುಂದೆ ಇವತ್ತು ಕಾಣಿಸ್ತಾ ಇದೆ. ಇವತ್ತು ಗೌರಿಬಿದನೂರು ರಸ್ತೆ ಸುಮಾರು 400-500 ಕೋಟಿ ರೂಪಾಯಿ ರಸ್ತೆ ಇವತ್ತು ಕಡಿಮೆ ಹೋದ್ರೆ ನಾವು ಧರ್ಮಸ್ಥಳದಾಗ ಈಗ ಚಿಕ್ಕಮಗಳೂರು ಘಾಟಾಗ ಹೋಗ್ತಕ್ಕಂಥ ವಾತಾವರಣವನ್ನ ಸೃಷ್ಟಿಯಾಗುತ್ತೆ. ಈ ರೀತಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ನಮ್ಮ ನಾಯಕರು ಮಾಡ್ಕೊಂಡ್ಬಂದಿದ್ದಾರೆ. ಮುನೇಗೌಡರು ಹೇಳಿದ್ರು ಇದುವರೆಗೂ ಎಷ್ಟೋ ಜನ MLA ಆದರು, ಆದರೆ ಹಿಂದೆ 10 ವರ್ಷದಾಗೆ ಹಲವಾರು ಜನ ಜೈಲು ಸೇರಿದ್ರು, ಕೇಸಿಗೆ ಹಾಕ್ಸಿದ್ರು, ಅದು ಇದು ಅಂತಕ್ಕಂಥ ಮಾತುಗಳನ್ನ ಮಾತಾಡಿದ್ದಾರೆ. ಮುನೇಗೌಡರು ಅವರ ಹಿನ್ನೆಲೆ ಬಚ್ಚೇಗೌಡರು ಶಾಸಕರಾಗಿರ್ಬೇಕಾಗಿದ್ರೆ ಅವ್ರ ಜೊತೆನೆ ಜಿಲ್ಲಾ ಪಂಚಾಯತ್ ಸದಸ್ಯರಾದರು, ಅಧ್ಯಕ್ಷರಾದರು. ಅವರ ಅಧಿಕಾರ ಮುಗ್ದಿದ ತಕ್ಷಣನೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡ್ರು. ಬಚ್ಚೇಗೌಡರನ್ನ ನಾನಾ ರೀತಿ ಟೀಕೆಗಳು ಮಾಡಿದ್ರು ತಾಲೂಕಾಗಿ. ಯಾವ ರೀತಿ ಅಂದ್ರೆ ನಾನಾ ರೀತಿ ಟೀಕೆಗಳು ಮಾಡ್ದ. ಆದ್ರೆ ನೆನ್ನೆ ಹೋಗಿ ಕಾಲಿಡ್ಕೊಂಡ್ರು. ನೆನ್ನೆ ಮತ್ತೆ ಹೋಗಿ ಬಚ್ಚೇಗೌಡರನ್ನ ಕಾಲಿಡ್ಕೊಂಡ್ರು. ಆ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಆಮೇಲೆ ನಮಗೆ 23ರಲ್ಲಿ ನಮ್ಮ ಹತ್ರ ಬಂದು ನಾನು BJPಗೆ ಸೇರ್ತೀನಿ, ನನಗೇನು ಅಧಿಕಾರ ಬೇಡ, ನಮ್ಮ ಡಾಕ್ಟ್ರ್ ಸಿಕ್ಕೋದಿಲ್ಲ, ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದಾರೆ, ಅವ್ರ ಜೊತೆ ನಾವು ಓಡಾಡ್ಕೊಂಡಿರ್ತೀವಿ, ನನಗೆ ಅಧಿಕಾರನೇ ಬೇಡ, ನಾನು ಬೆಂಗಳೂರಾಗ ಯಾವುದನ್ನು ಕಾರ್ಪೊರೇಟ್ ಕೊಟ್ಟರೆ ಸಾಕು ಅಂತಕ್ಕಂಥ ಮುನ್ವೆಯನ್ನು ಇಟ್ಕೊಂಡು ನಮ್ಮ ನಾಯಕರು ಸೇರಿಸ್ಕೊಂಡ್ರು.
ಸೇರಿಸ್ಕೊಂಡಾಗ ನನ್ನ ವಿಚಾರಿಸಿದ್ರು ಏನು ಕೃಷ್ಣಮೂರ್ತಿ ಸೇರಿಸ್ಕೊಳೋದು ಅಂತ. ನಮಗೆ ಅದನ್ನ ಬುದ್ಧಿ ಗೊತ್ತಿತ್ತು, ನಾವು ಬೇಡ ಅನ್ನೋದು ಯಾಕೆ, ಕೇವಲ ಒಂದೆರಡು ವರ್ಷದಾಗ ಅವನ ಮಟ್ಟ ರಾಜಕಾರಣದ ಮಟ್ಟ ಅವನ ಯೋಗ್ಯತೆ ಗೊತ್ತಾಗುತ್ತೆ ಅಂದ್ಕೊಂಡು ನಾನು ಆಯ್ತಣ ಅಂದೆ. ಆದರೆ ನಮ್ಮ ಬಿ ಜೆ ಪಿಗೆ ಬಂದು 2 ವರ್ಷದಾಗ ಈ ಗುಂಪುಗಾರಿಕೆಯನ್ನು ಮಾಡ್ದ. ಸ್ಥಳೀಯ ಮಾಡಿದಾಗ ದಿಬ್ಬೂರು ಪಂಚಾಯತಿನಾಗೆ ನಾನು ರಾಜಕಾರಣನೇ ಮಾಡೋದೀಗ ಅಂತ ಮಾತು ಕೊಟ್ಟವನು ಗ್ರಾಮ ಪಂಚಾಯತಿ ಚುನಾವಣೆಗೆ ಪಕ್ಷದ ವಿರೋಧ ಚಟುವಟಿಕೆ ಮಾಡ್ದ. VSSನಾಗೆ ಕಾಂಗ್ರೆಸ್ನವ್ರ ಜೊತೆ ಸೇರಿ ಮೈತ್ರಿ ಚುನಾವಣೆ ಮಾಡಿದ್ರು. ಮತ್ತೆ TFCMS ತಮ್ಮೆಲ್ಲರಿಗೂ ಗೊತ್ತಿದೆ TFCMS ಏನು ಮಾಡಿದ್ರು ಅಂತಕ್ಕಂಥದ್ದು. ಆಮೇಲೆ TFCMS ಮಾಡಿದಾಗ ನಾವು ನಮ್ಮ ಮುಖಂಡರಾಗ ಅವ್ರನ್ನ ಪಕ್ಷದಿಂದ ಹೊರ ಹಾಕಬೇಕು ಅಂತ ಒಂದು ಪ್ರತಿಗೋಷ್ಠಿಯನ್ನ ಕರೆದಿದ್ದೀವಿ. ಸೋಮವಾರ ಕರೇಸಂದ್ರದ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಮುನೇಗೌಡರು ನಮ್ಮ ನಾಯಕರ ಬಗ್ಗೆ, ನಮ್ಮ ಬಗ್ಗೆ ಈ ನಾಯಕವಾಗಿ ಮಾತಾಡಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ 13ರಿಂದ 23ವರೆಗೂ ಏನಾಗ ಅಭಿವೃದ್ಧಿ ಕೆಲಸ ಆಗಿದೆ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜನಕ್ಕೆ ತಮಗೂ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಇವತ್ತು ನಮ್ಮ ನಾಯಕರು 70 ವರ್ಷದಾಗ ಆಗದೆ ಇರ್ತಕ್ಕಂಥ ಅಭಿವೃದ್ಧಿ ಕೇವಲ 10 ವರ್ಷದಾಗ ಮಾಡಿದ್ದಾರೆ. ಇವತ್ತು ಮುಖ್ಯವಾಗಿ ರೈತರಿಗೆ ನಮಗೆ ನೀರಾವರಿ ಬೇಕಾಗಿತ್ತು. ಬೆಂಗಳೂರು ನೀರನ್ನು ಶುದ್ಧೀಕರಣ ಮಾಡಿ ಕೆರೆಗೆ ತುಂಬಿಸ್ತಕ್ಕಂಥ ಯೋಜನೆಯನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಮೆಡಿಕಲ್ ಕಾಲೇಜನ್ನು ತಂದರು. ಅವ್ರು ರಾಜೀನಾಮೆಯನ್ನು ಕೊಟ್ಟು ಮೆಡಿಕಲ್ ಕಾಲೇಜನ್ನು ತಂದರು. ಅದ್ರ ಜೊತೆಗೆ ಪ್ರತಿಯೊಂದು ಗ್ರಾಮಕ್ಕೂ ಉತ್ತಮವಾದಂಥ ರಸ್ತೆಗಳನ್ನು ಅಭಿವೃದ್ಧಿ ಆಗಿದೆ. ಕೋಟ್ಯಾಂತರ ರೂಪಾಯಿ ಅವ್ರು ಹೇಳ್ತಾ ಇರೋದು 280-300 ಕೋಟಿ ಅಂತಾಗ ಸುಮಾರು ನಾವು 5,000 ಕೋಟಿ ಅನುದಾನ ತಂದು ಅಭಿವೃದ್ಧಿ ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾವು ದಿನ ಪೂರ್ತಿ ಹೇಳ್ಬೋದು. ಅದ್ರ ಜೊತೆಗೆ ಪ್ರತಿಯೊಂದು ಹೋಬ್ಳಿನಾಗೂ ಉತ್ತಮವಾಗಿರ್ತಕ್ಕಂಥ ಆಸ್ಪತ್ರೆಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಇವತ್ತು ಈಶಾ ಫೌಂಡೇಶನ್ ತಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ಚಿಕ್ಕಬಳ್ಳಾಪುರದ ಶನಿವಾರ ಭಾನುವಾರ ಬಂದರೆ ಯಾವ ರೀತಿ ಟ್ರಾಫಿಕ್ ಜಾಮ್ ಆಗುತ್ತೆ, ಹೊರಗಡೆಯಿಂದ ಎಷ್ಟು ಜನ ಬರ್ತಾರೆ. ನಮ್ಮ ತಾಲೂಕನ್ನು ಇಡೀ ದೇಶದಾಗ ನೋಡ್ತಕ್ಕಂಥ ಕೆಲಸವನ್ನು ನಮ್ಮ ನಾಯಕರು ಮಾಡಿದ್ದಾರೆ. ಇನ್ನು ಅವರ ಅನೇಕ ಆಲೋಚನೆಗಳು ಇವತ್ತು ರೈತರಿಗೆ ಹೂವಿನ ಮಾರ್ಕೆಟ್ ಮಾಡಬೇಕು, ಪ್ರತಿಯೊಂದು ಹಲವಾರು ಯೋಜನೆಗಳು ಇಟ್ಕೊಂಡು 10 ವರ್ಷದಾಗೆ ಕೇವಲ 13ರಿಂದ 18 ಸಿದ್ದರಾಮಣ್ಣವ್ರ ಸರ್ಕಾರದಾಗೆ CM ಆಗಿರ್ತಕ್ಕಂಥವ್ರು 13 ಸಾರಿ ಭೇಟಿ ಕೊಟ್ಟರು. 13 ಸಾರಿ ಭೇಟಿ ಕೊಟ್ಟು ಒಂದಾಗ ಒಂದು ಕಾರ್ಯಕ್ರಮವನ್ನು ನಮ್ಮ ತಾಲೂಕಿಗೆ ಕೊಟ್ಟು ಹೋಗಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ ಎಷ್ಟೊಂದು ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ಕಣ್ಣು ಮುಂದೆ ಇವತ್ತು ಕಾಣಿಸ್ತಾ ಇದೆ. ಇವತ್ತು ಗೌರಿಬಿದನೂರು ರಸ್ತೆ ಸುಮಾರು 400-500 ಕೋಟಿ ರೂಪಾಯಿ ರಸ್ತೆ ಇವತ್ತು ಕಡಿಮೆ ಹೋದ್ರೆ ನಾವು ಧರ್ಮಸ್ಥಳದಾಗ ಈಗ ಚಿಕ್ಕಮಗಳೂರು ಘಾಟಾಗ ಹೋಗ್ತಕ್ಕಂಥ ವಾತಾವರಣವನ್ನ ಸೃಷ್ಟಿಯಾಗುತ್ತೆ. ಈ ರೀತಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ನಮ್ಮ ನಾಯಕರು ಮಾಡ್ಕೊಂಡ್ಬಂದಿದ್ದಾರೆ. ಮುನೇಗೌಡರು ಹೇಳಿದ್ರು ಇದುವರೆಗೂ ಎಷ್ಟೋ ಜನ MLA ಆದರು, ಆದರೆ ಹಿಂದೆ 10 ವರ್ಷದಾಗೆ ಹಲವಾರು ಜನ ಜೈಲು ಸೇರಿದ್ರು, ಕೇಸಿಗೆ ಹಾಕ್ಸಿದ್ರು, ಅದು ಇದು ಅಂತಕ್ಕಂಥ ಮಾತುಗಳನ್ನ ಮಾತಾಡಿದ್ದಾರೆ. ಮುನೇಗೌಡರು ಅವರ ಹಿನ್ನೆಲೆ ಬಚ್ಚೇಗೌಡರು ಶಾಸಕರಾಗಿರ್ಬೇಕಾಗಿದ್ರೆ ಅವ್ರ ಜೊತೆನೆ ಜಿಲ್ಲಾ ಪಂಚಾಯತಿ ಸದಸ್ಯರಾದರು, ಅಧ್ಯಕ್ಷರಾದರು. ಅವರ ಅಧಿಕಾರ ಮುಗ್ದಿದ ತಕ್ಷಣನೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡ್ರು. ಬಚ್ಚೇಗೌಡರನ್ನ ನಾನಾ ರೀತಿ ಟೀಕೆಗಳು ಮಾಡಿದ್ರು ತಾಲೂಕಾಗಿ. ಯಾವ ರೀತಿ ಅಂದರೆ ನಾನಾ ರೀತಿ ಟೀಕೆಗಳು ಮಾಡ್ದ. ಆದರೆ ನೆನ್ನೆ ಹೋಗಿ ಕಾಗಿಡ್ಕೊಂಡ್ರು. ನೆನ್ನೆ ಮತ್ತೆ ಹೋಗಿ ಬಚ್ಚೇಗೌಡರನ್ನ ಕಾಗಿಡ್ಕೊಂಡ್ರು. ಆ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಆಮೇಲೆ ನಮಗೆ 23ರಲ್ಲಿ ನಮ್ಮ ಹತ್ರ ಬಂದು ನಾನು BJPಗೆ ಸೇರ್ತೀನಿ, ನನಗೇನು ಅಧಿಕಾರ ಬೇಡ, ನಮ್ಮ ಡಾಕ್ಟ್ರ್ ಸಿಕ್ಕೋದಿಲ್ಲ, ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದಾರೆ, ಅವ್ರ ಜೊತೆ ನಾವು ಓಡಾಡ್ಕೊಂಡಿರ್ತೀವಿ, ನನಗೆ ಅಧಿಕಾರನೇ ಬೇಡ, ನಾನು ಬೆಂಗಳೂರಾಗ ಯಾವುದನ್ನು ಕಾರ್ಪೊರೇಟ್ ಕೊಟ್ಟರೆ ಸಾಕು ಅಂತಕ್ಕಂಥ ಮನವಿಯನ್ನು ಇಟ್ಕೊಂಡು ನಮ್ಮ ನಾಯಕರು ಸೇರಿಸ್ಕೊಂಡಾಗ ನನ್ನ ವಿಚಾರಿಸಿದ್ರು ಏನು ಕೃಷ್ಣಮೂರ್ತಿ ಸೇರಿಸ್ಕೊಳೋದು ಅಂತ. ನಮಗೆ ಅದನ್ನ ಬುದ್ಧಿ ಗೊತ್ತಿತ್ತು, ನಾವು ಬೇಡ ಅನ್ನೋದು ಯಾಕೆ, ಕೇವಲ 1-2 ವರ್ಷದಾಗ ಅವನ ರಾಜಕಾರಣದ ಮಟ್ಟ ಅವನ ಯೋಗ್ಯತೆ ಗೊತ್ತಾಗುತ್ತೆ ಅಂದ್ಕೊಂಡು ನಾನು ಆಯ್ತಣ ಅಂದೆ. ಆದರೆ ನಮ್ಮ BJPಗೆ ಬಂದು 2 ವರ್ಷದಾಗ
ಗುಂಪುಗಾರಿಕೆಯನ್ನು ಮಾಡ್ದ. ಸ್ಥಳೀಯ ಮಾಡಿದಾಗ ದಿಬ್ಬೂರು ಪಂಚಾಯತಿನಲ್ಲಿ ನಾನು ರಾಜಕಾರಣ ಮಾಡೋದೀಗ ಅಂತ ಮಾತು ಕೊಟ್ಟವನು ಗ್ರಾಮ ಪಂಚಾಯತಿ ಚುನಾವಣೆಗೆ ಪಕ್ಷದ ವಿರೋಧ ಚಟುವಟಿಕೆ ಮಾಡ್ದ. VSSನಾಗೆ ಕಾಂಗ್ರೆಸ್ನವ್ರ ಜೊತೆ ಸೇರಿ ಮೈತ್ರಿ ಚುನಾವಣೆ ಮಾಡಿದ್ರು. ಮತ್ತೆ TFCMS ತಮ್ಮೆಲ್ಲರಿಗೂ ಗೊತ್ತಿದೆ TFCMS ಏನು ಮಾಡಿದ್ರು ಅಂತಕ್ಕಂಥದ್ದು. ಆಮೇಲೆ TFCMS ಮಾಡಿದಾಗ ನಾವು ನಮ್ಮ ಮುಖಂಡರಾಗ ಅವ್ರನ್ನ ಪಕ್ಷದಿಂದ ಹೊರ ಹಾಕಬೇಕು ಅಂತ